ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಬೇಕರಿಯಲ್ಲಿ ಸಿಗುವಂತಹ ಅತ್ಯಂತ ದುಬಾರಿ ಬೆಲೆಯ ಏನ್ರಿ ಸ್ವೀಟ್ ಅನ್ನ ಮನ್ಯಾಗ ನೀವು ಹೆಂಗ್ ಮಾಡ್ಕೋದು ಅಂತ ತಿಳಿಸ್ಕೊಡತ್ತೇನ್ರಿ. ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬೋದ್ರಿ. ಮತ್ತು ಮಕ್ಕಳಿಗೂ ಇಷ್ಟ ಆಗುವಂತಹ ಸ್ವೀಟ್ ರೀ. ಮನೆಯಲ್ಲಿರುವ ಪದಾರ್ಥಗಳನ್ನ ಬಳಸಿ ನಾವು ಸುಲಭವಾಗಿ ಯಾವ ರೀತಿ ಸ್ವೀಟ್ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ರಿ ಈಗ ಏನು ಮಾಡೇನ್ರಿ, ನಾನು ಮಿಲ್ಕ್ ಪೌಡರ್ ತೊಗೊಂಡೇನ್ರಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ ಆಗುವಷ್ಟು ಗೋಡಂಬಿನ ತೊಗೊಂಡೇನ್ರಿ. ಅದನ್ನ ಈ ಥರ ಏನು ಮಾಡ್ಬೇಕ್ರಿ, ಪುಡಿ ಮಾಡ್ಕೋಬೇಕ್ರಿ ಸಣ್ಣಂಗಿ. ನೋಡ್ರಿ, ಈ ಥರ ಪುಡಿ ಮಾಡ್ಕೊಂಡ ಒಂದು ಬೌಲ್ಗೆ ಹಾಕೋತೇನ್ರಿ. ಈಗ ಅದನ್ನ ಏನು ಪೌಡರ್ ಮಾಡ್ಕೊಂಡಿನಲ್ರಿ ಅದನ್ನೂ ಹಾಕೊಂಡೇನ್ರಿ. ಹಾಗೆ ಅದಕ್ಕೆ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಸೇರಿಸ್ಕೊಂಡೆ ಡ್ರೈಯನ್ನು ಏನು ಮಾಡ್ಬೇಕ್ರಿ, ಇದನ್ನೀಗ ನಾವು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಮಿಲ್ಕ್ ಪೌಡರ್ ಯೂಸ್ ಮಾಡಿ ಮತ್ತು ಗೋಡಂಬಿನ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರ್ತೈತ್ರಿ. ಈಗ ಒಂದು ಪ್ಯಾನ್ ಒಳಗೆ ನಾನು ಸಕ್ರೆ ಪಾಕನ ರೆಡಿ ಮಾಡ್ಕೋತೇನ್ರಿ. 1 ಕಪ್ ಆಗುವಷ್ಟು ಸಕ್ಕರೆ ಹಾಕೊಂಡೇನ್ರಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಸಕ್ಕರೆ ಕರಗುವವರೆಗೂ ಏನು ಮಾಡ್ಬೇಕ್ರಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಸಕ್ರೆ ಪಾಕ ಅಂದ್ರೆ ಒಂದೆಳೆ ಪಾಕ ಬರ್ಬೇಕ್ರಿ, ಕೈಗೆ ಅಂಟಂಟಾಗಿ ಹತ್ಬೇಕ್ರಿ. ನೀವು ಈ ಮಿಡಲ್ ಒಂದ್ಸಲ ಏನು ಮಾಡ್ಬೇಕ್ರಿ, ಕೈಗೆ ಹಿಡ್ಕೊಂಡ ನೋಡ್ಬೇಕ್ರಿ. ಅದ ಕೈಗೆ ಅಂಟಂಟಾಗಿ ಹತ್ತಿತ್ತಂದ್ರೆ ಏನಾಗ್ತದ್ರಿ, ಪಾಕ ರೆಡಿ ಆಗೈತೆ ಅಂತ ತಿಳ್ಕೊದ್ರಿ. ನೋಡ್ರಿ, ಈ ಥರ ನಾವು ಕೈಯಿಂದ ಮುಟ್ಟಿ ನೋಡ್ಕೋಬೇಕ್ರಿ. 2 ಬೆರಳಿಂದ ಇದು ಮಾಡಿದ್ರಿ ಅಂದ್ರೆ ಅದು ಕೈ ಅಂಟಂಟಾಗಿ ಹತ್ತಿತ್ತಂದ್ರೆ ರೀ ಒಂದೆಳೆ ಪಾಕ ರೆಡಿ ಆಗೈತೆ ಅಂತ ತಿಳ್ಕೊಬೇಕ್ರಿ. ಈಗ ಸಕ್ರೆ ಪಾಕ ಎಲ್ಲ ರೆಡಿ ಆಗೈತ್ರಿ. ನೋಡ್ರಿ, ಸಕ್ರೆ ಎಲ್ಲ ಕರ್ಗೈತ್ರಿ. ನೋಡ್ರಿ, ಕೈಗೆ ಅಂಟಂಟಾಗಿ ಹತ್ತೈತ್ರಿ. ಮತ್ತೆ ಈ ಥರ ಕುದಿ ಬರ್ಬೇಕ್ರಿ. ಈಗ ಸಕ್ರೆ ಪಾಕ ರೆಡಿ ಆಗೈತ್ರಿ. ನೀವು ಆ ಸಕ್ರೆ ಪಾಕನ ಕರೆಕ್ಟ್ ಅಳತೆಯಲ್ಲಿ ರೆಡಿ ಮಾಡ್ಕೊಂಡ್ರಿ ಸ್ವೀಟ್ ಚೆನ್ನಾಗಿ ಬರ್ತಾವ್ರಿ. ಈಗ ನಾ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿನಲ್ರಿ, ಗೋಡಂಬಿ ಮತ್ತು ಮಿಲ್ಕ್ ಪೌಡರ ಅದೆರಡು ಮಿಶ್ರಣ ಏನು ಮಾಡತ್ತೇನ್ರಿ, ಇದು ಸಕ್ರೆ ಪಾಕ ಒಳಗೆ ಹಾಕೊಂಡು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡೆ ಇದನ್ನ ಒಂದು 5 ರಿಂದ 6 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊತಿರ್ಬೇಕ್ರಿ. ಇದು ಪಾತ್ರೆಗೆ ಅಂಟ್ಕೋಬಾರ್ದು, ತಳ ಬಿಡ್ಬೇಕ್ರಿ. ಅಲ್ಲಿವರೆಗೂ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಅದಕ್ಕೆ ನಾನು 1 ಚಮಚ ಆಗುವಷ್ಟು ತುಪ್ಪ ಸೇರಿಸ್ಕೊಂಡೇನ್ರಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತಾವ್ರಿ. ಅದನ್ನೂ ಹಾಕೊಂಡೆ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈಗ ಅದು ಪಾತ್ರೆಗೆ ಅಂಟ್ಕೊಂಡಿಲ್ರಿ, ಈ ಥರ ತಳ ಬಿಡತ್ತೈತ್ರಿ. ಅಂದರೆ ಏನಾಗೈತ್ರಿ, ನಮ್ಗೆ ಕರೆಕ್ಟ್ ಅಳತೆಯಲ್ಲಿ ಪರ್ಫೆಕ್ಟಾಗಿ ಸ್ವೀಟ್ ಮಾಡೋಕೆ ರೆಡಿ ಆಗೈತ್ರಿ. ಇದನ್ನ ಏನು ಮಾಡ್ಬೇಕ್ರಿ, ನಾನು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕ್ರಿ. ಇದು ತಣ್ಣಗಾದ ತಕ್ಷಣ ಏನಾಗ್ತೈತ್ರಿ, ಸ್ವಲ್ಪ ಗಟ್ಟಿ ಆಗ್ತೈತ್ರಿ. ಈ ಥರ ಅಲ್ಲಿವರೆಗೂ ನೀವು ಬಿಡ್ಬೇಕ್ರಿ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಂಡೇನ್ರಿ, ಅಥವಾ ಬಟರ್ ಪೇಪರನ್ನು ತೊಗೋಬೋದ್ರಿ. ಈ ಥರ ನಾವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಸ್ವೀಟಾಗ ಮಾಡೋ ಅಳತೆಗೆ ಏನಾಗೈತ್ರಿ, ಇದು ರೆಡಿ ಆಗೈತ್ರಿ. ಈಗ ಅದಕ್ಕೆ ನಾನು 3 ಭಾಗನ ಮಾಡ್ಕೋತೇನ್ರಿ. 3 ಭಾಗ ಯಾಕೆ ಮಾಡ್ಕೋತೇನೆ ರೀ, ಅದಕ್ಕೆ ನಾನು ಫುಡ್ ಕಲರನ್ನು ಡಿಫ್ರೆಂಟ್ ಫುಡ್ ಕಲರನ್ನು ಸೇರಿಸ್ಕೋತೇನ್ರಿ. ಅದಕ್ಕೆ ನಾನೀಗ 3 ಭಾಗ ಮಾಡ್ಕೊಂಡೆ. 1 ಭಾಗನ ತೊಗೊಂಡೆ, ಅದಕ್ಕೆ ನಾನು ಆರೆಂಜ್, ಯೆಲ್ಲೋ ಮತ್ತು ಗ್ರೀನನ್ನು ತೊಗೊಂಡೇನ್ರಿ ನಾನು ಫುಡ್ ಕಲರ. ಅವೆಲ್ಲನೂ ಈ ಥರ ನಾವು ಫುಡ್ ಕಲರನ್ನು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ಅದನ್ನ ಏನು ಮಾಡೋದ್ರಿ, ಒಂದೊಂದಾಗಿ ಈ ಥರ ಹಾಕ್ಕೊಂಡೆ ಎಲ್ಲ ಕಲರನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಎಲ್ಲ ಏನು ಮಾಡ್ರಿ ಹಾಕ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಪೂರ್ತಿ ಸಾಫ್ಟ್ ಆಗ್ಬೇಕ್ರಿ. ನಾನಿಲ್ಲಿ 3 ಡಿಫ್ರೆಂಟ್ ಕಲರನ್ನು ತೊಗೊಂಡ್ರಿ. ಈ ಥರ ಉಂಡೆಯಾಗಿ ಮಾಡಿ ಇಟ್ಕೊಂಡೇನ್ರಿ. ನೀವು ಜಾಮೂನ್ ಯಾವ ರೀತಿ ಮಾಡ್ತಿರಲ್ಲ ಅದ ಅಳತೆಯಲ್ಲೇ ಏನು ಮಾಡ್ಬೇಕ್ರಿ, ನಾನು ಈ ಥರ ರೌಂಡಾಗಿ ಮಾಡ್ಕೋಬೇಕ್ರಿ. ನೋಡ್ರಿ, ಸೇಮ್ ಎಲ್ಲಾನು ಏನು ಮಾಡ್ಬೇಕ್ರಿ, ಜಾಮೂನ್ ಯಾವ ರೀತಿ ಮಾಡ್ತಾರೆ ಅದ ಅಳತೆಯಲ್ಲೇ ನಾನು ರೌಂಡಾಗಿ ಮಾಡಿ ಈ ಥರ ಎಲ್ಲಾನು ಏನು ಮಾಡ್ತೇನ್ರಿ, ಇಟ್ಕೋತೇನ್ರಿ. ನಾವು ಈಗ 3 ಥರ ತೊಗೊಂಡಿದ್ರಂದ್ರೆ ಏನಾಗ್ತೈತ್ರಿ, ನೋಡಕ್ಕೂ ಚಂದ ಇರ್ತೈತ್ರಿ, ತಿನ್ನಕ್ಕೂ ಚಲೋ ಆಗ್ತೈತ್ರಿ. ಅದಕ್ಕೆ ನಾನು ಬೇಕ್ರಿಯಲ್ಲಿ ಸಿಗುವಂತಹ ಸ್ವೀಟ್ ಹೆಂಗಿರ್ತೈತಲ್ರಿ ಅದೇ ರೀತಿಯಿಂದ ನಾನು 3 ಲೇಯರ್ ಬರ್ಬೇಕ್ರಿ. ಅದ್ರ ಸಂಬಂಧ ನಾನು 3 ಕಲರನ್ನ ಯೂಸ್ ಮಾಡ್ಕೊಂಡೇನ್ರಿ. ನೀವು 2 ಬೇಕಾದ್ರೆ 2 ಯೂಸ್ ಮಾಡ್ಕೋಬೋದ್ರಿ, ಅಥವಾ ನಿಮ್ಗೆ ಯಾವ್ದು ಬೇಕಲ್ರಿ ಆ ರೀತಿ 4 ಮಾಡ್ಕೋಬೋದ್ರಿ. ಆ ಥರ ನೀವು ಮಾಡ್ಕೊಂಡು ಸ್ವೀಟನ್ನು ರೆಡಿ ಮಾಡ್ಕೋಬೇಕು. ಯಾವ್ದು ಬೇಕಲ್ರಿ ಆ ಅಳತೆಯಲ್ಲಿ ನೀವು ಮಾಡ್ಕೋಬೋದ್ರಿ. ನಾನು ಈಗ ಎಲ್ಲನೂ ಈ ಥರ ಉಂಡೆ ಮಾಡ್ಕೊಂಡೆ, ಅದ್ರೊಳಗೆ ನಾನು ಈ ಥರ ಉಂಡೆನ ಹಾಕಿ ಈ ಥರ ಎಲ್ಲ ಕ್ಲೋಸ್ ಮಾಡ್ಕೋಬೇಕ್ರಿ. ಮೊದಲು ನಾನು ರೆಡ್ ತೊಗೊಂಡೇನ್ರಿ, ಅದ್ರೊಳಗೆ ಎಲ್ಲೋ ಏನು ಮಾಡೇನಿ, ಕೈಯಿಂದ ತಟ್ಟಿ ಅದ್ರೊಳಗೆ ಅದನ್ನ ಹಾಕೇನ್ರಿ. ಆಮೇಲೆ ಗ್ರೀನ್ ತೊಗೊಂಡೆ, ಗ್ರೀನ ಕೈಯಿಂದ ಸ್ವಲ್ಪ ತಟ್ಟಿ ಅದ್ರೊಳಗೆ ನಾನು ಏನು ರೌಂಡ್ ಮಾಡಿ ಇಟ್ಕೊಂಡೇನ್ರಿ ಎಲ್ಲೋ ಅದನ್ನ ತುಂಬಿ ಪೂರ್ತಿ ಎಲ್ಲ ಕ್ಲೋಸ್ ಮಾಡಿ ಈ ಥರ ನಾನು ಫ್ಲವರ್ ಟೈಪ್ ಏನು ಮಾಡೇನಿ ಕಟ್ ಮಾಡ್ಕೊಂಡು ಶೇಪ. ಈಗ ಅದಕ್ಕೆ ನಾನು ಸಿಲ್ವರ್ ವರ್ಕನ್ನು
ಹಚ್ಕೋತೀನಿ ರೀ. ಸಿಲ್ವರ್ ವರ್ಕ್ ಹಚ್ಚಿದಂದ್ರೆ ಸೇಮ್ ಟು ಸೇಮ್ ನೀವು ಬೇಕ್ರಿಯಲ್ಲಿ ಸಿಗುವಂತಹ ಸ್ವೀಟ್ ಸೇಮ್ ಅದೇ ಟೇಸ್ಟ್ ಅದೇ ರುಚಿಯಲ್ಲಿ ನಾವು ಏನು ಮಾಡ್ಬೋದ್ರಿ, ಸಿಂಪಲ್ ಆಗಿ ಮನ್ಯಾಗ ರೆಡಿ ಮಾಡ್ಕೋಬೋದ್ರಿ. ಮತ್ತು ಈ ಥರ ಲೇಯರ್ ನೋಡ್ರಿ ಕಲರ್ ಒಳಗೆ ರೆಡ್, ಆರೆಂಜ್ ಮತ್ತು ರೀ ಯೆಲ್ಲೋ, ಈ ಥರ ಗ್ರೀನ್ ಎಲ್ಲ ಏನಾಗ್ತೈತ್ರಿ 1 by 1 ಲೇಯರ್ ಥರ ಕಾಣ್ತೈತ್ರಿ. ಅದನ್ನ ನೋಡಕ್ಕೆ ಚಂದ ಅನಿಸ್ತೈತ್ರಿ. ಮಕ್ಕಳು ಇಷ್ಟಪಟ್ಟು ತಿಂತಾರಿ. ನೀವು ಇದನ್ನ ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಮಕ್ಕಳಿಗೆ ಮಾಡಿ ಕೊಡ್ರಿ. ಹೆಂಗೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸು ಈ ವಿಡಿಯೋಸ್ನ ಶೇರ್ ಮಾಡಿರಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.